ಸಿಎಂ ಸಿದ್ದರಾಮಯ್ಯನವರ ರಾಜಕೀಯ ಭವಿಷ್ಯ ನಾಳೆ ನಿರ್ಧಾರವಾಗುತ್ತೆ. ಸಿಎಂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರಾ ಅಥವಾ ರಾಜೀನಾಮೆ ಕೊಡದೆ ತಾವೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರಾ ಅನ್ನೋ ವಿಚಾರ ಕೂಡ ನಾಳೆನೆ ಗೊತ್ತಾಗುತ್ತೆ. ಇನ್ನು ಸಿದ್ದರಾಮಯ್ಯನವರ ಸರ್ಕಾರವನ್ನ ಹೇಗಾದ್ರೂ ಮಾಡಿ ಕೆಡವಬೇಕು ಎನ್ನುವಂತಹದ್ದಕ್ಕೆ ಮುಡಾ ವಿಚಾರವನ್ನ ಮುಂದಿಟ್ಟುಕೊಂಡು ಆ ಮುಖಾಂತರ ರಾಜ್ಯಪಾಲರನ್ನ ದುರ್ಬಳಕೆ ಮಾಡಿಕೊಂಡು ಷಡ್ಯಂತ್ರ ರೂಪಿಸಿರುವ ದೇವೇಗೌಡರ ಮಗ ಕುಮಾರಸ್ವಾಮಿಯವರ ಪುತ್ರ ನಿಖಿಲ್ ಕುಮಾರಸ್ವಾಮಿ, ಹಾಗೆ ಈ ಜೆಡಿಎಸ್ ನ ಮಿತ್ರ ಪಕ್ಷವಾಗಿರುವಂತಹ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಬಿಜೆಪಿ ನಾಯಕರಾದ ಅಮಿತ್ ಶಾ ಹಾಗೆ ಮೋದಿ ಅವರ ಪ್ರಯತ್ನ ಫಲ ಕೊಡುತ್ತಾ ಎನ್ನುವಂಥದ್ದು ಕೂಡ ನಾಳೆನೆ ಗೊತ್ತಾಗುತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಟಿಜೆ ಅಬ್ರಹಾಂ ಎನ್ನುವಂತಹ ವ್ಯಕ್ತಿಯನ್ನ ಬಳಕೆ ಮಾಡಿಕೊಂಡು ಕಳೆದ 70 ದಿನಗಳಿಂದ ಏನು ಷಡ್ಯಂತ್ರವನ್ನ ಹೆಣೆದಿದ್ರು ಬಿಜೆಪಿ ಹಾಗೆ ಜೆಡಿಎಸ್ ನವರು ಸೇರ್ಕೊಂಡು, ಈ ಷಡ್ಯಂತ್ರ, ಈ ಕುತಂತ್ರ ನಿಜಕ್ಕೂ ಸಿದ್ದರಾಮಯ್ಯನವರ ವಿರುದ್ಧ ವರ್ಕೌಟ್ ಆಗತ್ತಾ? ಇನ್ನು ಈ ಕುರಿತಾಗಿ ನ್ಯಾಯ ದೇಗುಲದಲ್ಲಿ ಯಾವ ಉತ್ತರ ಸಿಗತ್ತೆ ಎನ್ನುವಂತಹ ಕುತೂಹಲಕ್ಕೂ ಕೂಡ ನಾಳೆಯೇ ತೆರೆ ಬೀಳತ್ತೆ. ಮುಡಾ ವಿಚಾರದಲ್ಲಿ ಪ್ರಾಸಿಕ್ಯೂಷನ್ ಆಗಬೇಕು ಸಿದ್ದರಾಮಯ್ಯನವರ ವಿರುದ್ಧ ಎನ್ನುವಂತಹದಕ್ಕೆ ಅನುಮತಿಯನ್ನ ಕೊಟ್ಟಿದ್ದಂತಹ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರ ನಡೆಯ ವಿರುದ್ಧ ಸಿಎಂ ಸಿದ್ದರಾಮಯ್ಯನವರು ಹೈಕೋರ್ಟ್ ನಲ್ಲಿ ರಿಟ್ ಅರ್ಜಿಯನ್ನ ಏನ್ ಸಲ್ಲಿಸಿದ್ರು, ಆ ರಿಟ್ ಅರ್ಜಿಯ ಕುರಿತಾಗಿ ನಾಳೆಯೇ ತೀರ್ಪನ್ನ ಪ್ರಕಟಗೊಳಿಸುತ್ತೆ ಹೈಕೋರ್ಟ್ನ ನ್ಯಾಯಮೂರ್ತಿಗಳಾದಂತಹ ನಾಗಪ್ರಸನ್ನರವರ ಏಕಸದಸ್ಯ ಪೀಠ. ನಾಳೆ 12 ಗಂಟೆಗೆ ಹೈಕೋರ್ಟ್ನ ಏಕಸದಸ್ಯ ಪೀಠದಿಂದ ಮುಡಾ ಕುರಿತಾದ ಮಹತ್ವದ ತೀರ್ಪು ಹೊರಬೀಳಲಿದೆ. ಜುಲೈ 16ನೇ ತಾರೀಕು ಟಿಜೆ ಅಬ್ರಹಾಂ ಎನ್ನುವಂತಹ ವ್ಯಕ್ತಿ ರಾಜ್ಯಪಾಲರಿಗೆ ದೂರನ್ನು ಕೊಡ್ತಾರೆ. ಟಿಜೆ ಅಬ್ರಹಾಂ ಕೊಟ್ಟಂತಹ ದೂರನ್ನು ಆಧರಿಸಿ ಆಗಸ್ಟ್ 17ನೇ ತಾರೀಕು ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ಅನುಮತಿಯನ್ನು ಕೊಡ್ತಾರೆ. ರಾಜ್ಯಪಾಲರು ತನಿಖೆಗೆ ಅನುಮತಿ ನೀಡಿದ್ದನ್ನು ಪ್ರಶ್ನಿಸಿ ಆಗಸ್ಟ್ 19ನೇ ತಾರೀಕು ಕರ್ನಾಟಕ ಹೈಕೋರ್ಟ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಿಟ್ ಅರ್ಜಿಯನ್ನು ಸಲ್ಲಿಸ್ತಾರೆ. ಆಗಸ್ಟ್ 19ರಂದೇ ಕರ್ನಾಟಕ ಹೈಕೋರ್ಟ್ ಆ ರಿಟ್ ಅರ್ಜಿಯ ಮೇಲೆ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳುತ್ತೆ. ಮೊದಲ ದಿನ ಅಂದರೆ ಆಗಸ್ಟ್ 19ನೇ ತಾರೀಕು ಕರ್ನಾಟಕ ಹೈಕೋರ್ಟ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರವಾಗಿ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಅವರು ವಕಾಲತ್ತನ್ನು ಮಂಡಿಸ್ತಾರೆ. ಆಗಸ್ಟ್ 29ನೇ ತಾರೀಕು ಅಂದರೆ 2ನೇ ದಿನ ಸಿದ್ದರಾಮಯ್ಯನವರ ಪರವಾಗಿ ಮತ್ತೆ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನು ಮುಂದುವರಿಸ್ತಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಲ್ಲಿಸಿದ್ದ ರಿಟ್ ಅರ್ಜಿಯಲ್ಲಿ ಪ್ರತಿವಾದಿಯಾಗಿರುವಂತಹ ರಾಜ್ಯಪಾಲರ ಪರವಾಗಿ 3ನೇ ದಿನ ಅಂದರೆ ಆಗಸ್ಟ್ 31ನೇ ತಾರೀಕು ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ವಾದವನ್ನು ಮಂಡಿಸ್ತಾರೆ. ಆಗಸ್ಟ್ 31ರಂದು ರಾಜ್ಯಪಾಲರ ಪ್ರತಿವಾದದ ಬಳಿಕ 4ನೇ ಪ್ರತಿವಾದಿಯಾಗಿರುವ ಸ್ನೇಹಮಯಿ ಕೃಷ್ಣ ಪರವಾಗಿ ಸುಪ್ರೀಂ ಕೋರ್ಟ್ ವಕೀಲ ಮನಿಂದರ್ ಸಿಂಗ್ ವಾದವನ್ನು ಮಂಡಿಸಿದ್ರು. ಅದೇ ದಿನ ಪ್ರತಿವಾದಿಯಾಗಿರುವ ಜೆಡಿಎಸ್ ಕಾರ್ಯಕರ್ತ ಪ್ರದೀಪ್ ಕುಮಾರ್ ಪರವಾಗಿ ಮಾಜಿ ಅಡ್ವೊಕೇಟ್ ಜನರಲ್ ಪ್ರಭುಲಿಂಗ ನಾವದಗಿ ಅವರು ಪ್ರತಿವಾದವನ್ನು ಮಂಡಿಸಿದ್ರು. ಆಗಸ್ಟ್ 31ರಂದ್ರೆ ಅಂದರೆ ಸೇಮ್ ಡೇ 3ನೇ ಪ್ರತಿವಾದಿಯಾಗಿರುವಂತಹ ಟಿಜೆ ಅಬ್ರಹಾಂ ಪರವಾಗಿ ರಂಗನಾಥ್ ರೆಡ್ಡಿ ಪ್ರತಿವಾದವನ್ನು ಮಂಡಿಸಿದ್ರು. ಸೆಪ್ಟೆಂಬರ್ 2ರಂದು 4ನೇ ಪ್ರತಿವಾದಿಯಾಗಿರುವಂತಹ ಸ್ನೇಹಮಯಿ ಕೃಷ್ಣ ಪರವಾಗಿ ಮತ್ತೆ ವಕೀಲ ರಾಘವನ್ ಅವರು ಪ್ರತಿವಾದವನ್ನು ಮಂಡಿಸಿದ್ರು. ಸೆಪ್ಟೆಂಬರ್ 9ನೇ ತಾರೀಕು ಕರ್ನಾಟಕ ಸರ್ಕಾರದ ಪರವಾಗಿ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು ಪ್ರತಿವಾದವನ್ನು ಮಂಡಿಸಿದ್ರು. 4ನೇ ಪ್ರತಿವಾದಿಯಾಗಿರುವಂತಹ ಸ್ನೇಹಮಯಿ ಕೃಷ್ಣ ಪರವಾಗಿ ಹಿರಿಯ ವಕೀಲ ರಾಘವನ್, ಸುಪ್ರೀಂ ಕೋರ್ಟ್ ವಕೀಲ ಮನಿಂದರ್ ಸಿಂಗ್ ಮತ್ತು ವಕೀಲೆ ಲಕ್ಷ್ಮೀ ಅಯ್ಯಂಗಾರ್ ಅವರು ವಾದವನ್ನು ಮಂಡಿಸಿದರು. 5 ಪ್ರತಿವಾದಿಗಳ ಒಟ್ಟು 7 ಮಂದಿ ವಕೀಲರು ನಡೆಸಿದ್ದ ಪ್ರತಿವಾದಕ್ಕೆ ಸೆಪ್ಟೆಂಬರ್ 12ನೇ ತಾರೀಕು ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಮತ್ತು ಮತ್ತೋರ್ವ ಹಿರಿಯ ವಕೀಲ ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರು ಒಟ್ಟು 5 ಗಂಟೆಗಳ ಕಾಲ ಸೆಪ್ಟೆಂಬರ್ 12ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ಶುರುವಾದಂತಹ ವಾದ ಮುಗಿದಿದ್ದು ಸಂಜೆ 6 ಗಂಟೆಯಷ್ಟೊತ್ತಿಗೆ. ಸೊ ಸುದೀರ್ಘವಾದಂತಹ ಕೌಂಟರ್ ಆರ್ಗ್ಯುಮೆಂಟನ್ನು ಅಭಿಷೇಕ್ ಮನು ಸಿಂಘ್ವಿ ಮತ್ತು ರವಿವರ್ಮ ಕುಮಾರ್ ಅವರು ಮಂಡಿಸಿದರು. ಸೊ ದೊಡ್ಡ ಆರ್ಗ್ಯುಮೆಂಟ್ ನಡೆದಿದೆ. ಲೈವ್ ಸ್ಟ್ರೀಮಿಂಗ್ ಆಗಿದ್ದರಿಂದ ಸಾಕಷ್ಟು ಜನ ಈ ಆರ್ಗ್ಯುಮೆಂಟನ್ನು ಕೂಡ ನೋಡಿದ್ದಾರೆ. ಯಾರ್ಯಾರ ಕಡೆಯಿಂದ ಏನೇನು ವಕಾಲತ್ತುಗಳಿತ್ತು, ಯಾರ್ಯಾರಿಗೆ ಬೇಕು ಯಾವ ರೀತಿ ವ್ಯಾಖ್ಯಾನಗಳನ್ನು ಮಾಡಬೇಕಿತ್ತು ಆ ಥರ ಎಲ್ಲರೂ ಕೂಡ ವ್ಯಾಖ್ಯಾನಗಳನ್ನು ಮಾಡಿಕೊಂಡಿದ್ದಾರೆ. ಫೈನಲಿ ನಾಳೆ ಜಡ್ಜ್ಮೆಂಟ್ ಬರುತ್ತೆ. ಮುಡಾ ವಿಚಾರವಾಗಿ ಹೈಕೋರ್ಟ್ನಲ್ಲಿ 6 ದಿನಗಳ ಕಾಲ ವಾದ ಪ್ರತಿವಾದ ಮಂಡನೆಯಾಗಿದ್ವು. ಸೊ ನಾಳೆಗೆ ಹೊರಬೀಳತ್ತೆ ಈ ಕುರಿತಾದ ತೀರ್ಪು. ಹಾಗಾದ್ರೆ ನಾಳೆ ಹೊರಬೀಳಲಿರುವಂತಹ ಹೈಕೋರ್ಟ್ನ ತೀರ್ಪಿನ ಸಾಧ್ಯತೆಗಳು ಏನೇನು ಅನ್ನೋದನ್ನ ನೋಡೋಣ. ಮೊದಲನೇದಾಗಿ, ಒಂದು ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ರಾಜ್ಯಪಾಲರು ಏನು ತನಿಖೆಗೆ ಅನುಮತಿಯನ್ನ ಕೊಟ್ಟಿದ್ದಾರೆ, ಆ ಅನುಮತಿಯನ್ನ ರದ್ದುಗೊಳಿಸಬಹುದು ಹೈಕೋರ್ಟ್ನಲ್ಲಿ ನಾಳೆ. ಒಂದು ವೇಳೆ ಮುಖ್ಯಮಂತ್ರಿ ಸಲ್ಲಿಸಿದ್ದಂತಹ ರಿಟ್ ಅರ್ಜಿಯನ್ನ ಮಾನ್ಯ ಮಾಡಿದರೆ
ಆಗ ತನಿಖೆಗೆ ಅನುಮತಿ ಕೊಟ್ಟಿರುವಂತಹ ರಾಜ್ಯಪಾಲರ ಆದೇಶ ಏನಿದೆ ಆ ಆದೇಶನೇ ಅಸಿಂಧುವಾಗುತ್ತೆ. ಒಂದು ವೇಳೆ ಸಿದ್ದರಾಮಯ್ಯನವರು ಹೈಕೋರ್ಟ್ಗೆ ಏನು ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ, ಆ ರಿಟ್ ಅರ್ಜಿಯನ್ನ ಈ ಹೈಕೋರ್ಟ್ ಏಕಸದಸ್ಯ ಪೀಠ ಮಾನ್ಯ ಮಾಡಿದ್ರೆ ಆಗ ಸಿದ್ದರಾಮಯ್ಯನವರು ಏನು ಇಷ್ಟು ದಿನ ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡ್ಕೊಂಡು ಬಂದಿದ್ದಾರೆ ರಾಜ್ಯಪಾಲರ ವಿರುದ್ಧ, ಆ ಹೋರಾಟಕ್ಕೆ ಜಯ ಸಿಕ್ಕತ್ತೆ. ಹೀಗಾಗಿ ಸಿದ್ದರಾಮಯ್ಯನವರಿಗೆ ಸಿಗಬಹುದಾದಂತಹ ಅತ್ಯಂತ ದೊಡ್ಡ ನೈತಿಕ ಗೆಲುವು ಇದಾಗತ್ತೆ. ಇನ್ನೊಂದು ಪಾಸಿಬಿಲಿಟಿ ಏನಪ್ಪಾ ಅಂದ್ರೆ, ಹೈಕೋರ್ಟ್ ನಲ್ಲಿ ಸಿದ್ದರಾಮಯ್ಯನವರು ಏನು ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ ರಾಜ್ಯಪಾಲರ ನಡೆಯ ವಿರುದ್ಧವಾಗಿ, ಆ ರಿಟ್ ಅರ್ಜಿಯನ್ನೇ ಒಂದು ವೇಳೆ ನ್ಯಾಯಾಧೀಶರು ವಜಾಗೊಳಿಸಿದಂತಹ ಹಿನ್ನೆಲೆಯಲ್ಲಿ ಅದು ಸಿದ್ದರಾಮಯ್ಯನವರಿಗೆ ಆಗಬಹುದಾದಂತಹ ಅತ್ಯಂತ ದೊಡ್ಡ ಕಾನೂನಾತ್ಮಕ ಮತ್ತು ನೈತಿಕ ಹಿನ್ನಡೆ. ರಾಜ್ಯಪಾಲರು ಏನು ಅನುಮತಿಯನ್ನ ಕೊಟ್ಟಿದ್ದಾರೆ ಮುಡಾ ವಿಚಾರಕ್ಕೆ ಸಂಬಂಧಿಸಿದ ಹಾಗೆ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ ಆಗಬೇಕು ಅನ್ನುವಂತಹ ವಿಚಾರ, ಅದು ಕಾನೂನುಬದ್ಧವಾಗಿದೆ ಎನ್ನುವಂತಹ ತೀರ್ಪನ್ನ ಈ ನ್ಯಾಯಾಧೀಶರು ಕೊಟ್ಟಂತಹ ಸಂದರ್ಭದಲ್ಲಿ ಅಗೇನ್ ಈ ಸಿದ್ದರಾಮಯ್ಯನವರಿಗೆ ಸೆಟ್ ಬ್ಯಾಕ್ ಆಗತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಲ್ಲಿಸಿದ್ದಂತಹ ರಿಟ್ ಅರ್ಜಿಯನ್ನು ವಜಾಗೊಳಿಸಿ ರಾಜ್ಯಪಾಲರ ಕ್ರಮ ಏನು ಸರಿ ಇದೆ ಅಂತೇಳಿ ಒಂದು ವೇಳೆ ಹೈಕೋರ್ಟ್ ತೀರ್ಪನ್ನು ಕೊಟ್ಟರೆ, ಅದಾದ ಬಳಿಕ ಇತರೆ ಕಾನೂನಾತ್ಮಕ ಕ್ರಮಗಳು ಏನು ಎನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಇನ್ ಕೇಸ್ ಎರಡನೆಯ ಪಾಸಿಬಿಲಿಟಿಯೇ ಸಿದ್ದರಾಮಯ್ಯನವರ ವಿರುದ್ಧ ಏನಾದರೂ ಬಂದರೆ, ಒಂದು ವೇಳೆ ರಾಜ್ಯಪಾಲರು ತನಿಖೆಗೆ ನೀಡಿರುವ ಅನುಮತಿ ಕಾನೂನುಬದ್ಧವಾಗಿದೆ ಅಂತೇಳಿ ಹೈಕೋರ್ಟ್ ತೀರ್ಪನ್ನು ಕೊಟ್ಟರೆ, ಆಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಟಿಜೆ ಅಬ್ರಹಾಂ ಮತ್ತು ಸ್ನೇಹಮಯಿ ಕೃಷ್ಣ ಸಲ್ಲಿಸಿರುವಂತಹ ಖಾಸಗಿ ದೂರಿನ ಬಗ್ಗೆ ಮತ್ತೆ ವಿಚಾರಣೆ ಆರಂಭ ಆಗಲಿದೆ. ಖಾಸಗಿ ದೂರನ್ನು ವಿಚಾರಣೆಗೆ ಮಾನ್ಯ ಮಾಡಬೇಕೇ ಎಂಬ ಬಗ್ಗೆ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯ ಇನ್ನೂ ವಾದ ಪ್ರತಿವಾದವನ್ನು ಆಲಿಸಬೇಕಷ್ಟೇ. ಆದರೆ ರಾಜ್ಯಪಾಲರು ತನಿಖೆಗೆ ಅನುಮತಿ ನೀಡಿರುವುದು ಕಾನೂನುಬದ್ಧ ಆಗಿದೆ ಅಂತೇಳಿ ಹೈಕೋರ್ಟೇ ತೀರ್ಪು ನೀಡಿರುವ ಕಾರಣ ಜನಪ್ರತಿನಿಧಿಗಳ ನ್ಯಾಯಾಲಯ ಟಿಜೆ ಅಬ್ರಹಾಂ ಮತ್ತು ಸ್ನೇಹಮಯಿ ಕೃಷ್ಣ ಸಲ್ಲಿಸಿರುವಂತಹ ಖಾಸಗಿ ದೂರನ್ನು ವಿಚಾರಣೆಗೆ ಮಾನ್ಯ ಮಾಡಬಹುದು. ನಾಲ್ಕನೆಯ ಅಂಶ, ರಾಜ್ಯಪಾಲರು ತನಿಖೆಗೆ ಅನುಮತಿ ನೀಡಿರುವುದು ಕಾನೂನುಬದ್ಧವಾಗಿದೆ ಅಂತೇಳಿ ಹೈಕೋರ್ಟ್ ತೀರ್ಪನ್ನು ಕೊಟ್ಟರೆ ಆಗ ಟಿಜೆ ಅಬ್ರಹಾಂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಮತ್ತೆ ಲೋಕಾಯುಕ್ತಕ್ಕೆ ದೂರನ್ನು ಸಲ್ಲಿಕೆ ಮಾಡಬಹುದು. ಅಂತಹ ಸಂದರ್ಭದಲ್ಲಿ ಲೋಕಾಯುಕ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ FIR ದಾಖಲಿಸಿಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಐದನೆಯದ್ದು, ಒಂದು ವೇಳೆ ಕರ್ನಾಟಕ ಹೈಕೋರ್ಟ್ನಲ್ಲಿ ತಮ್ಮ ವಿರುದ್ಧದ ತೀರ್ಪು ಬಂದರೆ ಆಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಬಹುದು. ಆ ಮುಖಾಂತರ ಕರ್ನಾಟಕ ಹೈಕೋರ್ಟ್ನ ತೀರ್ಪಿಗೆ ತತ್ಕ್ಷಣವೇ ತಡೆಯಾಜ್ಞೆ ನೀಡುವಂತೆ ಸುಪ್ರೀಂ ಕೋರ್ಟ್ ಅನ್ನು ಕೇಳಬಹುದು. ಸುಪ್ರೀಂ ಕೋರ್ಟ್ ತತ್ಕ್ಷಣವೇ ತಡೆಯಾಜ್ಞೆಯನ್ನು ಕೊಡಬಹುದು. ಬಿಕಾಸ್ ಕಾನ್ಸ್ಟಿಟ್ಯೂಷನಲ್ ಇಶ್ಯೂಸ್ಗಳು ತುಂಬ ಇರೋದರಿಂದಾಗಿ, ಕಾನ್ಸ್ಟಿಟ್ಯೂಷನಲ್ ಇಶ್ಯೂಸ್ಗಳು ತುಂಬ ಅರ್ಜೆನ್ಸಿ ಮ್ಯಾಟರ್ಗಳು ಇವೆಲ್ಲವೂ ಕೂಡ ಆಗಿರೋದ್ರಿಂದಾಗಿ ಸುಪ್ರೀಂ ಕೋರ್ಟ್ ಕೂಡ ತಕ್ಷಣಕ್ಕೆ ತಡೆ ಕೊಡುವಂತಹ ಸಾಧ್ಯತೆಗಳು ಕೂಡ ಇರ್ತವೆ ಒಂದು ವೇಳೆ ಹೈಕೋರ್ಟ್ ಸಿದ್ದರಾಮಯ್ಯನವರ ರಿಟ್ ಅರ್ಜಿಯನ್ನು ವಜಾಗೊಳಿಸಿದರೆ. ಸೊ ಕಮಿಂಗ್ ಟು ದಿ ನೆಕ್ಸ್ಟ್ ಪಾಯಿಂಟ್, ಒಂದು ವೇಳೆ ಸುಪ್ರೀಂ ಕೋರ್ಟ್ಗೆ ಸಿದ್ದರಾಮಯ್ಯನವರು ಅಪ್ರೋಚ್ ಆದಂತಹ ಸಂದರ್ಭದಲ್ಲಿ ಕರ್ನಾಟಕ ಹೈಕೋರ್ಟ್ನ ತೀರ್ಪಿಗೆ ತಡೆಯಾಜ್ಞೆ ಕೊಟ್ಟರೆ ಸುಪ್ರೀಂ ಕೋರ್ಟ್, ಆಗ ಕರ್ನಾಟಕ ಲೋಕಾಯುಕ್ತ ಏನಿದೆ, ಲೋಕಾಯುಕ್ತರು ಸಿದ್ದರಾಮಯ್ಯನ ವಿರುದ್ಧ ಪ್ರಕರಣವನ್ನ ದಾಖಲಿಸಿಕೊಂಡ್ರೆ ಆ ಪ್ರಕರಣಕ್ಕೂ ಕೂಡ ಆಟೋಮೆಟಿಕಲಿ ತಡೆಯಾಜ್ಞೆ ಸಿಕ್ಕಂತ ಆಗತ್ತೆ. ಇನ್ನು ಸಿದ್ದರಾಮಯ್ಯನವರು ಕ್ಲೀನ್ ಹ್ಯಾಂಡೆಡ್ ರಾಜಕಾರಣಿ ಅಂತಾನೆ ಖ್ಯಾತಿಯನ್ನ ಗಳಿಸಿರೋರು. ಅವರ ಮೇಲೆ ಈವರೆಗೂ ಯಾವುದೇ ಆದಂತಹ ಗುರುತರ ಆರೋಪಗಳಿಲ್ಲ. ಸೊ ತಮ್ಮ 40 ವರ್ಷಗಳ ರಾಜಕೀಯ ಜೀವನದಲ್ಲೂ ಕೂಡ ಇದನ್ನೇ ಅನುಸರಿಸಿಕೊಂಡು ಬಂದವರು, ಆ ನೈತಿಕತೆಯನ್ನ ಉಳಿಸಿಕೊಂಡು ಬಂದಿದ್ದಾರೆ ಈವರೆಗೂ ಕೂಡ ಸಿದ್ದರಾಮಯ್ಯನವರು. ಸೊ ಹೀಗಾಗಿ ಒಂದು ವೇಳೆ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಈ ತೀರ್ಪು ಬಂದ್ರೆ ನೈತಿಕ ರಾಜಕಾರಣದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವಂತೆ ಕೂಡ ಒತ್ತಡ ಖಂಡಿತವಾಗ್ಲೂ ಹೆಚ್ಚಾಗತ್ತೆ. 2011ರಲ್ಲಿ ಇದೇ ರಾಜ್ಯದ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದಂತಹ ಯಡಿಯೂರಪ್ಪನವರ ಮೇಲೆ ಭ್ರಷ್ಟಾಚಾರದ ಆರೋಪ ಬಂತು. ಆ ಮೂಲಕ ಆ ಪ್ರಕರಣದಲ್ಲಿ ಅವರು ಜೈಲನ್ನು ಕೂಡ ಸೇರಿದ್ರು. ಆದ್ರೆ 2019ರಲ್ಲಿ ಮತ್ತೆ ಎರಡನೇ ಬಾರಿಗೆ ಇದೇ ಯಡಿಯೂರಪ್ಪನವರು ತಮ್ಮ ಮೇಲೆ ಆರೋಪ ಇರುವ ಹೊರತಾಗಿಯೂ ಕೂಡ ಎರಡನೇ ಬಾರಿಗೆ ಸಿಎಂ ಆಗಿ ಅಧಿಕಾರವನ್ನ ವಹಿಸಿಕೊಳ್ತಾರೆ. ಅದಾದ ಬಳಿಕ 2021ರವರೆಗೂ ಕೂಡ ರಾಜ್ಯದ ಸಿಎಂ ಆಗಿ ಮುಂದುವರಿತಾರೆ, ಆಡಳಿತವನ್ನು ಕೂಡ ನಡೆಸ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತಹ ಪರಿಸ್ಥಿತಿ ನಿಜಕ್ಕೂ ಎದುರಾಗತ್ತಾ ಎನ್ನುವಂಥದ್ದೇ ಇದೀಗ ಪ್ರಶ್ನೆ. ಇನ್ನು ಈ ರಾಜ್ಯದ ಮತ್ತೊಬ್ಬರು ಮುಖ್ಯಮಂತ್ರಿಯಾಗಿದ್ದಂತಹ ಕುಮಾರಸ್ವಾಮಿಯವರ ವಿಚಾರಕ್ಕೆ ಬರೋದಾದ್ರೆ 2018ರಲ್ಲಿ ಎರಡನೇ ಬಾರಿಗೆ ಮುಖ್ಯಮಂತ್ರಿಯಾಗುವ ವೇಳೆ ಕುಮಾರಸ್ವಾಮಿಯವರ ವಿರುದ್ಧ ಗಂಭೀರವಾದಂತಹ ಭ್ರಷ್ಟಾಚಾರದ ಆರೋಪವನ್ನು ಹೊತ್ತಿದ್ರು ಕುಮಾರಸ್ವಾಮಿಯವರು. ಅವರ ಮೇಲೆ 3 ಪ್ರಕರಣಗಳಿದ್ವು. ಆ 3 ಪ್ರಕರಣಗಳು ಈಗಲೂ ಕೂಡ ಕುಮಾರಸ್ವಾಮಿಯವರ ಮೇಲಿವೆ. ಒಂದು, ಗಣಿ ವಿಚಾರ, ಸಂಡೂರಿನಲ್ಲಿ ಅಕ್ರಮವಾಗಿ ಗಣಿ ಗುತ್ತಿಗೆಯನ್ನ ಕೊಟ್ಟಿರುವಂತಹ
ಪ್ರಕರಣ ಒಂದಾದ್ರೆ, ಎರಡನೇದು ಬಿಡದಿಯಲ್ಲಿ ದಲಿತರಿಗೆ ಮೀಸಲಾದಂತಹ ಗೋಮಾಳ ಭೂಮಿಯನ್ನ ಕಬಳಿಕೆ ಮಾಡಿರುವಂತಹ ಆರೋಪ. ಇನ್ನು ಮೂರನೇದು, ಯಡಿಯೂರಪ್ಪನವರ ಜೊತೆ ಸೇರಿಕೊಂಡು ಕುಮಾರಸ್ವಾಮಿಯವರು ಗಂಗೇನಹಳ್ಳಿಯ 1 ಎಕರೆ 11 ಗುಂಟೆ ಜಮೀನನ್ನ ಅಕ್ರಮವಾಗಿ ಡಿನೋಟಿಫಿಕೇಶನ್ ಮಾಡಿರುವಂತಹ ಪ್ರಕರಣ. ಸೊ ಈ 3 ಪ್ರಕರಣಗಳು ಕುಮಾರಸ್ವಾಮಿಯವರ ಮೇಲಿದ್ರು ಕೂಡ ಕುಮಾರಸ್ವಾಮಿಯವರು ಅಗೇನ್ ರಾಜ್ಯದ ಸಚಿವರಲ್ಲ, ಕೇಂದ್ರ ಸಚಿವರಾಗಿಯೇ ಅಧಿಕಾರದಲ್ಲಿದ್ದಾರೆ. ಸೊ ಇವೆಲ್ಲ ಅಂಶವನ್ನ ಗಮನದಲ್ಲಿಟ್ಟುಕೊಂಡ್ರೆ ಸಿದ್ದರಾಮಯ್ಯನವರು ನಿಜವಾಗಿಯೂ ನೈತಿಕತೆಯ ನೆಲೆಯಲ್ಲಿ ರಾಜೀನಾಮೆಯನ್ನ ಕೊಡಬೇಕಾ ಎನ್ನುವಂಥದ್ದು ಮತ್ತೊಂದು ಪ್ರಶ್ನೆ. ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬಹುದಾದಂತಹ ಸಾಧ್ಯತೆಗಳು ಕಡಿಮೆ. ಒಂದು ವೇಳೆ ಹೈಕೋರ್ಟ್ನಲ್ಲಿ ಸಿದ್ದರಾಮಯ್ಯ ಪರವಾಗಿ ತೀರ್ಪು ಬಂದರೆ ಅದು ಎಚ್ ಡಿ ದೇವೇಗೌಡ ಮಗ ಕುಮಾರಸ್ವಾಮಿ ಮತ್ತು ಕುಮಾರಸ್ವಾಮಿ ಮಗ ನಿಖಿಲ್ ಕುಮಾರಸ್ವಾಮಿಗೆ ಕಪಾಳ ಮೋಕ್ಷ. ಕಾರಣ ಏನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ಅನುಮತಿ ನೀಡುವಂತೆ ರಾಜ್ಯಪಾಲರ ಮೇಲೆ ಒತ್ತಡ ಹಾಕಿಸಿದ್ದೇ ಇದೇ ದೇವೇಗೌಡ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿ ಮಾಡಿ ದೇವೇಗೌಡ ಒತ್ತಡ ಹಾಕಿಸಿದ್ದು, ಇರೋ ಚಾನ್ಸನ್ನು ಮಿಸ್ ಮಾಡ್ಕೊಳ್ಳೋದು ಬೇಡ, ಹೇಗಾದರೂ ಸರಿ ಸಿದ್ದರಾಮಯ್ಯನ ಕೆಡ್ಡಕ್ಕೆ ಕೆಡವಲೇಬೇಕು, ತನಿಖೆಗೆ ಅನುಮತಿ ಕೊಡಿಸಿ ಅಂತೇಳಿ. ಮಾಹಿತಿಗಳ ಪ್ರಕಾರ ಬಿಜೆಪಿಯವರಿಗೆ ಇದು ಬೇಸಿಕಲಿ ಮನಸ್ಸಿರಲಿಲ್ಲ ರಾಜ್ಯಪಾಲರಿಂದ ತನಿಖೆಗೆ ಅನುಮತಿ ಕೊಡಿಸೋದಕ್ಕೆ, ಒತ್ತಡ ಹಾಕಿಸೋದಕ್ಕೆ. ಆದರೆ ಒತ್ತಡ ಹಾಕಿಸಿದ್ದೆ ಅಪ್ಪ ಮತ್ತು ಮಗ ಮತ್ತು ಮೊಮ್ಮಗ, ತ್ರಿಮೂರ್ತಿಗಳು. ಸೊ ಈ ತ್ರಿಮೂರ್ತಿಗಳಿಗೆ ನಾಳೆ ಕಪಾಳ ಮೋಕ್ಷ ಆದರೂ ಆಗಬಹುದು, ಅದರ ಸಾಧ್ಯತೆ ಹೆಚ್ಚಿದೆ. ಇದ್ರ ಜೊತೆಗೆ ಯಡಿಯೂರಪ್ಪ ಮಗ ವಿಜಯೇಂದ್ರ ಜೊತೆಗೆ ಸೇರಿಕೊಂಡು ಕುಮಾರಸ್ವಾಮಿ ಮಗ ನಿಖಿಲ್ ಕುಮಾರಸ್ವಾಮಿ ಬೆಂಗಳೂರಿನ ಕೆಂಗೇರಿಯಿಂದ ಮೈಸೂರಿನವರೆಗೆ ಪಾದಯಾತ್ರೆ ಮಾಡಿದ್ರು. ಪಾದಯಾತ್ರೆಯ ಸಂದರ್ಭದಲ್ಲಿ JDSನವರು ನಿಖಿಲ್ ಕುಮಾರಸ್ವಾಮಿಗೆ ಎಂಥ ಬಿಲ್ಡಪ್ ಅನ್ನು ಕೊಟ್ಟರು, ಎಂಥ ಬಿಲ್ಡಪ್, ಅದು ಮೈಲೇಜ್ ಅನ್ನೋದಕ್ಕಿಂತ ಬಿಲ್ಡಪ್ಪು, ಪುಕ್ಕಟೆ ಬಿಲ್ಡಪ್ಪು. ಈ ಕೆಲವೊಂದು ಸಲ ಏನೂ ತಾಕತ್ತಿಲ್ಲದೆ ಇದ್ರೂ ಕೂಡ, ಏನೂ ವರ್ಚಸ್ಸಿಲ್ಲದೆ ಇದ್ರೂ ಕೂಡ, ಯಾವ ಸಾಮರ್ಥ್ಯ ಇಲ್ಲದೆ ಇದ್ರೂ ಕೂಡ ಕಟೌಟನ್ನು ಹಾಕಿ ಬಿಲ್ಡಪ್ ಕೊಡಬೇಕಾಗತ್ತೆ. ಅಂತಹ ಬಿಲ್ಡಪ್ಪನ್ನು ನಿಖಿಲ್ ಕುಮಾರಸ್ವಾಮಿಗೆ JDSನ ಕಾರ್ಯಕರ್ತರು ಪುಕ್ಸಟೆ ಹಾಕಿ ಕೊಟ್ಟರು ಪಾದಯಾತ್ರೆಗೆ. ಜನನಾಯಕ ಅಂತೇಳಿ ಆ ಪೋಸ್ಟರ್ಗಳನ್ನು ನೋಡಬೇಕು, JDSನವರ ಪೋಸ್ಟರ್ಗಳನ್ನು. ಆಹಾಹಾ, ನಿಖಿಲ್ ಕುಮಾರಸ್ವಾಮಿಗೆ ಒಂದು ವೇಳೆ ನಾಳೆ ಸಿದ್ದರಾಮಯ್ಯನವ್ರ ಪರವಾಗಿ ಏನಾದರೂ ತೀರ್ಪು ಬಂದರೆ, ಈ ಸೋಕಾಲ್ಡ್ ಜನನಾಯಕ ಬಿಲ್ಡಪ್ನಿಂದ ಸೃಷ್ಟಿಯಾದಂತಹ ಜನನಾಯಕನಿಗೆ ನಾಳೆ ಮತ್ತೊಂದು ಕಪಾಳ ಮೋಕ್ಷ ಆಗುವಂಥದ್ದು ಕೂಡ ಖಂಡಿತ. ಕಾರಣ ಕೇಳ್ತಾರೆ, ಅಲ್ಲಪ್ಪ ನಿಖಿಲ್ ಕುಮಾರಸ್ವಾಮಿ 2 ಎಲೆಕ್ಷನ್ ಗೆಲ್ಲಕ್ಕಾಗಲಿಲ್ಲ ನಿಮ್ಮ ಕೈಯಲ್ಲಿ, ಆದರೂ ಕೂಡ ಜನನಾಯಕ ಅಂತೇಳಿ ಬಿಲ್ಡಪ್ ತಗೊಂಡು ಸಿದ್ದರಾಮಯ್ಯ ವಿರುದ್ಧ ಪಾದಯಾತ್ರೆ ಮಾಡಿದ್ರಲ್ಲ, ಏನಾಯಿತು ನಿಮ್ಮ ಕತೆ ಅಂತೇಳಿ ಕೇಳ್ತಾರೆ. ಸೊ ನಿಖಿಲ್ ಕುಮಾರಸ್ವಾಮಿಗೆ JDSನವರು ಕೊಟ್ಟಂತಹ ಪುಕ್ಕಟೆ ಬಿಲ್ಡಪ್ಪು, ಜನನಾಯಕ ಬಿಲ್ಡಪ್ಪು, ಅವೆಲ್ಲವೂ ಕೂಡ ತುಸ್ ಪಟಾಕಿ ಆಗಲಿದೆ. ಇನ್ನು ಪ್ರಮುಖ ಅಂಶ ಏನು ಅಂತ ಹೇಳಿದ್ರೆ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಎಲೆಕ್ಷನ್ ನಡೆದಿದ್ದೇ ಸಿದ್ದರಾಮಯ್ಯ ವರ್ಸಸ್ ಮೋದಿಯ ವಿರುದ್ಧ. ಅಷ್ಟರ ಮಟ್ಟಿಗೆ ಎಲೆಕ್ಷನ್ ಪರ್ಸನಲ್ ಓರಿಯೆಂಟೆಡ್ ಎಲೆಕ್ಷನ್ ಆಗಿ ಕನ್ವರ್ಟ್ ಆಗಿತ್ತು ಕಳೆದ ಎಲೆಕ್ಷನ್ನಲ್ಲಿ, ಮೋದಿ ವಿರುದ್ಧ ಸಿದ್ದರಾಮಯ್ಯ ಎನ್ನುವಷ್ಟರ ಮಟ್ಟಿಗೆ. ಸೊ ಸಿದ್ದರಾಮಯ್ಯ ವಿರುದ್ಧ ಮೋದಿ ಮತ್ತು ಶಾ ಇಬ್ಬರು ಕೂಡ ಮುಗ್ಗರಿಸಿದ್ರು. ಅದಾದ ಬಳಿಕ ಸಿದ್ದರಾಮಯ್ಯ ಅವರನ್ನೇ ಹೇಗಾದರೂ ಕೆಡವಬೇಕು ಅಂತೇಳಿ ಮೋದಿ ಮತ್ತು ಶಾ ದೇವೇಗೌಡ ಮಗ ಕುಮಾರಸ್ವಾಮಿ ಮಗ ನಿಖಿಲ್ ಕುಮಾರಸ್ವಾಮಿ, ಯಡಿಯೂರಪ್ಪ ಮಗ ವಿಜಯೇಂದ್ರ, ರಾಜಾಹುಲಿ ಯಡಿಯೂರಪ್ಪ ಮಗ ವಿಜಯೇಂದ್ರ ಜೊತೆ ಸೇರಿಕೊಂಡು ಮಾಡಿದಂತಹ ಈ ಷಡ್ಯಂತ್ರ ಮತ್ತು ಹುನ್ನಾರಕ್ಕೆ ನಾಳೆ ಒಂದು ವೇಳೆ ಹಿನ್ನಡೆಯಾದರೆ ಅದು ಮೋದಿ ಮತ್ತು ಅಮಿತ್ ಶಾ, ವಿಶ್ವನಾಯಕ ವಿಶ್ವಗುರು 56 ಇಂಚಿನ ಎದೆಯ ಮೋದಿಗೂ ಕೂಡ ಇದು ಮುಖಭಂಗ ಆಗುತ್ತೆ. ಜಟ್ಟಿ ಬಿದ್ದರೂ ಮೀಸೆಗೆ ಮಣ್ಣಾಗಿಲ್ಲ ಎನ್ನುವ ಥರದ ವರ್ತನೆ ಇರಬಹುದು ನಾಳೆ ಬಿಜೆಪಿಯ ನಾಯಕರ ಕಡೆಯಿಂದ. ಇದೆಲ್ಲದಕ್ಕಿಂತ ಮಿಗಿಲಾಗಿ ಈ ಮುಢಾ ವಿಚಾರಕ್ಕೆ ಮತ್ತೊಂದು ಆಯಾಮವನ್ನ ಕೊಟ್ಟಂತಹ ರಾಜ್ಯಪಾಲರು, ಅಂದ್ರೆ ಕಾನೂನು ಬಾಹಿರವಾಗಿ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರಲ್ಲ ಥಾವರ್ ಚಂದ್ ಗೆಹ್ಲೋಟ್, ಇದೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ದೇವೇಗೌಡರ ಫ್ಯಾಮಿಲಿಯನ್ನ ಮೆಚ್ಚಿಸುವಂತಹ ಸಲುವಾಗಿ ಯಾವ ನಡೆಯನ್ನ ಅನುಸರಿಸಿದ್ರು ಅವರಿಗೆ ಎದುರಾಗಬಹುದಾದಂತಹ ದೊಡ್ಡ ಮುಖಭಂಗವಾಗತ್ತೆ ಒಂದು ವೇಳೆ ಸಿದ್ದರಾಮಯ್ಯನವರ ಪರ ತೀರ್ಪು ಬಂದಂತಹ ಹಿನ್ನೆಲೆಯಲ್ಲಿ. ಈಗಾಗಲೇ ಕರ್ನಾಟಕದಲ್ಲಿ ರಾಜ್ಯಪಾಲರ ಕುರಿತಾಗಿ ಒಳ್ಳೆ ಅಭಿಪ್ರಾಯ ಇಲ್ಲ ಕರ್ನಾಟಕದ ಜನತೆಗೆ. ಗೋ ಬ್ಯಾಕ್ ಗೆಹ್ಲೋಟ್ ಎನ್ನುವಂತಹ ಪ್ರತಿಭಟನೆಯನ್ನು ಕೂಡ ಸಾಕಷ್ಟು ಬಾರಿ ಮಾಡಿದ್ರು ರಾಜ್ಯಾದ್ಯಂತ. ಹೀಗಾಗಿ ರಾಜ್ಯಪಾಲರನ್ನ ಮತ್ತೆ ದೆಹಲಿಗೆ ವಾಪಸ್ ಕರೆಸಿಕೊಳ್ಳುವಂತೆ ರಾಷ್ಟ್ರಪತಿಗಳ ಮೇಲೆ ಒತ್ತಡ ಹೆಚ್ಚಾಗಬಹುದು. ಒಂದು ವೇಳೆ ನಾಳೆ ಸಿದ್ದರಾಮಯ್ಯನವರ ಪರ ತೀರ್ಪೇನಾದ್ರೂ ಬಂದ್ರೆ ರಾಜ್ಯ ಬಿಜೆಪಿಯ ಪರಿಸ್ಥಿತಿ ಏನಾಗಬಹುದು ಎನ್ನುವಂತಹ ವಿಚಾರವನ್ನ ನೋಡೋದಾದ್ರೆ ಮೊದಲಿಗೆ ವಿಜೇಂದ್ರನವರ ಪರಿಸ್ಥಿತಿ ಏನಾಗುತ್ತೆ ಅನ್ನೋದನ್ನ ನೋಡೋಣ. ಬಿಜೆಪಿಯಲ್ಲಿ ಅಂದ್ರೆ ರಾಜ್ಯ ಬಿಜೆಪಿಯಲ್ಲಿ ಈಗಾಗಲೇ ಬಿಜೆಪಿಯ ಮುಖಂಡರು, ಬಿಜೆಪಿಯ
ಹಲವು ಪ್ರಮುಖ ನಾಯಕರೇ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ ದಟ್ ವಿಜೇಂದ್ರ ಇಸ್ ಅ ಲೂಟಿಕೋರ, ಅವರು ಭ್ರಷ್ಟಾಚಾರಿ ಎನ್ನುವಂತಹ ಕಳಂಕವನ್ನ ಹೊತ್ತಿದ್ದಾರೆ, ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷ ಆಗೋದಕ್ಕೆ ಯೋಗ್ಯರಲ್ಲ ಎನ್ನುವಂತಹ ವಿಚಾರವನ್ನ ಬಹಿರಂಗವಾಗಿ ಹೇಳ್ಕೊಂಡು ತಿರ್ಗಾಡ್ತಾ ಇದ್ದಾರೆ. ಹೀಗಿದ್ರೂ ಕೂಡ ಕುಮಾರಸ್ವಾಮಿಯವರ ಮಗ ನಿಖಿಲ್ ಕುಮಾರಸ್ವಾಮಿಯವರನ್ನ ಕಟ್ಕೊಂಡು ಅವರ ಜೊತೆ ಕಟ್ಕೊಂಡು ಪಾದಯಾತ್ರೆ, ಸಿದ್ದರಾಮಯ್ಯನವರ ವಿರುದ್ಧ ಪಾದಯಾತ್ರೆಯನ್ನು ಕೂಡ ಮೈಸೂರಿನವರೆಗೂ ಕೂಡ ಮಾಡಿದ್ರು. ತನ್ನ ತಂದೆಯ ಕಾರಣದಿಂದಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಅಲಂಕರಿಸಿರುವಂತಹ ವಿಜೇಂದ್ರಗೆ ನಾಳೆ ಸಿದ್ದರಾಮಯ್ಯನವರ ಪರ ಬರಬಹುದಾದಂತಹ ತೀರ್ಪೇನಿದೆ ಅದು ವಿಜೇಂದ್ರನನ್ನ ಪಕ್ಷದಲ್ಲೇ ಮತ್ತಷ್ಟು ವೀಕ್ ಮಾಡಬಹುದು. ಸೊ ನಾಳೆ ಸಿದ್ದರಾಮಯ್ಯನವರ ಪರ ಏನಾದರೂ ತೀರ್ಪು ಬಂದ್ರೆ ಅದು ಕಾಂಗ್ರೆಸ್ಗೆ ಸಿಗಬಹುದಾದಂತಹ ಮತ್ತೊಂದು ದೊಡ್ಡ ನೈತಿಕ ಗೆಲುವು. ಕಾರಣ ಏನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರ ವಿರುದ್ಧ ರಾಜ್ಯಪಾಲರು ತನಿಖೆಗೆ ಅನುಮತಿ ಕೊಡುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಂದಿಟ್ಟಂತಹ ಪ್ರಮುಖ ವಾದ ಏನು ಅಂತ ಹೇಳಿದ್ರೆ, ಅಹಿಂದ ನಾಯಕನನ್ನು ತುಳಿಯಲಿಕ್ಕೆ, ಅಹಿಂದ ನಾಯಕನನ್ನು ಮುಗಿಸ್ಲಿಕ್ಕೆ ದೇವೇಗೌಡ ಮಗ ಕುಮಾರಸ್ವಾಮಿ ಮತ್ತು ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಹಾಗೂ ಯಡಿಯೂರಪ್ಪ ಮಗ ವಿಜಯೇಂದ್ರ ಸಂಚನ ರೂಪಿಸಿದ್ದಾರೆ, ಹುನ್ನಾರವನ್ನು ಮಾಡಿದ್ದಾರೆ. ಇವರಿಗೆ ಅಹಿಂದ ವರ್ಗವನ್ನು ಕಂಡ್ರೆ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಅದರಲ್ಲೂ ಕೂಡ ದೇವೇಗೌಡಗೆ ಸಿದ್ದರಾಮಯ್ಯ 2ನೇ ಬಾರಿ ಮುಖ್ಯಮಂತ್ರಿ ಆಗಿರುವಂಥದ್ದು ಮತ್ತು ಕುಮಾರಸ್ವಾಮಿಗೆ ಸಿದ್ದರಾಮಯ್ಯ 2ನೇ ಬಾರಿ ಮುಖ್ಯಮಂತ್ರಿ ಆಗಿರುವಂಥದ್ದು ಹೊಟ್ಟೆ ಉರಿ, ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಪ್ಪ ಮಗರಿಗೆ ಎನ್ನುವಂಥ ಗಂಭೀರವಾದಂಥ ಆರೋಪವನ್ನು ಕಾಂಗ್ರೆಸ್ ಮಾಡಿತ್ತು. ಸೊ ನಾಳೆ ಸಿದ್ದರಾಮಯ್ಯನವರ ಪರವಾಗಿ ಏನಾದರೂ ತೀರ್ಪು ಬಂದರೆ ಖಂಡಿತವಾಗಿಯೂ ಆ ನೆರೆಟಿವ್ ಇನ್ನಷ್ಟು ಗಟ್ಟಿಯಾಗುತ್ತೆ. ಇನ್ನು 40 ವರ್ಷಗಳಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಈ ಅಂಶವನ್ನು ಆರಂಭದಲ್ಲಿ ಲತಾ ಕೂಡ ಹೇಳಿದ್ರು, 40 ವರ್ಷಗಳಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಭ್ರಷ್ಟಾಚಾರ ಸಾಬೀತಾಗುವಂತಹ ಅಥವಾ ಭ್ರಷ್ಟಾಚಾರದ ಕಳಂಕ ಇರುವಂತಹ ಯಾವುದೇ ಆರೋಪಗಳನ್ನು ಗಟ್ಟಿಯಾಗಿ ಮಾಡಲಿಕ್ಕೆ ಆಗಿಲ್ಲ BJPಗಾಗಲಿ JDSಗಾಗಲಿ. ಈಗ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ರು, ಅದು ಫಲ ಕೊಟ್ಟಿಲ್ಲ. ಸೊ ಈ ತೀರ್ಪಿನಲ್ಲಿ ಒಂದು ವೇಳೆ ಎಗೇನ್ ಸಿದ್ದರಾಮಯ್ಯನವರಿಗೆ ಕಾನೂನಾತ್ಮಕ ಜಯ ಸಿಕ್ಕಿದ್ರೆ ಅವರ ಸ್ವಚ್ಛ ರಾಜಕಾರಣ, ಈ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯನವರ ನಿರ್ಧಾರಗಳು ತೀರ್ಮಾನಗಳೇನಿದೆ ಅದು ಸಪ್ರೇಟ್, ಆದರೆ ಒಬ್ಬ ಪೊಲಿಟಿಷಿಯನ್ ನಾನ್ ಕರಪ್ಟ್ ಎನ್ನುವಂಥ ಇಮೇಜ್ ಏನಿದೆ ಸಿದ್ದರಾಮಯ್ಯನವರ 40 ವರ್ಷಗಳ ರಾಜಕೀಯ ಜೀವನದಲ್ಲಿ, ಆ ನಾನ್ ಕರಪ್ಟ್ ಪೊಲಿಟಿಷಿಯನ್ ಎನ್ನುವಂಥ ಇಮೇಜು ಇನ್ನಷ್ಟು ಗಟ್ಟಿಯಾಗುತ್ತೆ. ಅದು ಸಿದ್ದರಾಮಯ್ಯನವರ ಮೈಲೇಜನ್ನು ಬಹುಶಃ ಕರ್ನಾಟಕದ ರಾಜಕಾರಣದಲ್ಲಿ ಇನ್ನಷ್ಟು ಗಟ್ಟಿಗೊಳಿಸ್ಬೋದು. ಕಾರಣ ಏನು ಅಂತ ಹೇಳಿದ್ರೆ, ನಾನ್ ಕರಪ್ಟ್ ಆಗಿರುವಂಥದ್ದೇ, ಅಂದರೆ ಭ್ರಷ್ಟಾಚಾರವಿಲ್ಲದೆ ಆಡಳಿತ ನಡೆಸೋದೇ ದೊಡ್ಡ ಸವಾಲು. ಈಗ ವಿಜಯೇಂದ್ರ ಈತ ನೋಡಿ, ಜಾರಕಿಹೊಳಿಯೇ ಹೇಳಿದ್ದಾರೆ ವಿಜಯೇಂದ್ರ ಒಬ್ಬ ಭ್ರಷ್ಟ, ಅವನೊಬ್ಬ ಲೂಟಿಕೋರ. ಯತ್ನಾಳ್ ಕೂಡ ಹೇಳಿದ್ದಾರೆ ಯಡಿಯೂರಪ್ಪ ಒಬ್ಬ ಲೂಟಿಕೋರ, ವಿಜಯೇಂದ್ರ ಒಬ್ಬ ಲೂಟಿಕೋರ ಅಂಥೇಳಿ. ಕುಮಾರಸ್ವಾಮಿ ವಿರುದ್ಧವೂ ಗಂಭೀರ ಹಗರಣಗಳಿದ್ದಾವೆ, ಗಂಭೀರ ಹಗರಣದ ಆರೋಪಗಳಿದ್ದಾವೆ. ಆದರೂ ಕೂಡ ಇವರಿಬ್ಬರು ಈ ರಾಜ್ಯದ ಜನತೆಗೆ ಧರ್ಮ, ಅದು ಆ ಜಾತಿ ವಿಚಾರಗಳನ್ನೆಲ್ಲ ಮುಂದಿಟ್ಕೊಂಡು ನಯ ನಾಜೂಕಿನ ರಾಜಕಾರಣವನ್ನು ಮಾಡ್ತಿದ್ದಾರೆ. ಬಟ್ ಭ್ರಷ್ಟಾಚಾರದ ವಿಚಾರಕ್ಕೆ ಬಂದಾಗ ಇಬ್ಬರ ವಿರುದ್ಧವೂ ಕೂಡ ಗಂಭೀರ ಆರೋಪಗಳಿರುವಂಥದ್ದು, ಭ್ರಷ್ಟಾಚಾರದ ಆರೋಪಗಳಿರುವಂಥದ್ದು. ವಿಜಯೇಂದ್ರ ಅವರಿಗೆ ಅವರ ಪಕ್ಷದವರೇ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ನಾಚಿಗೆ ಮಾನ ಮರ್ಯಾದೆ ಇಲ್ಲದೆ ವಿಜಯೇಂದ್ರ ಓಡಾಡ್ಕೊಂಡಿದ್ದಾರೆ. ಬೇರೆಯವರಾಗಿದ್ದರೆ ಇಷ್ಟೊತ್ತಿಗೆ ರಾಜೀನಾಮೆ ಕೊಟ್ಟು ಹೋಗಿರೋರು, ಆ್ಯಕ್ಚುಲಿ ರಾಜೀನಾಮೆ ಕೊಟ್ಟು ಹೋಗಿರೋರು. ಮಾನ ಮರ್ಯಾದೆ ಇದ್ದರೆ ಗಾದೆ ಇದೆಯಲ್ಲ, 3 ಬಿಟ್ಟವರು ಊರಿಗೆ ದೊಡ್ಡವರು ಅಂಥೇಳಿ, ಇದ್ದರೆ ರಾಜೀನಾಮೆ ಕೊಟ್ಟು ಹೋಗಿರೋರು. ಅದು ಹೆಂಗೆ ಸಹಿಸ್ಕೊಂಡಿದ್ದಾರೆ ಮೋದಿ ಮತ್ತು ಶಾ ಗೊತ್ತಿಲ್ಲ. ನೋಡೋಣ, ಅದನ್ನು ಸದ್ಯ ಈ ಟಾಪಿಕನ್ನು ಇಲ್ಲಿ ಕನ್ಫೈನ್ ಮಾಡೋಣ. ಸೊ ದಿಸ್ ಈಸ್ ದ ಇಂಪ್ಯಾಕ್ಟ್ ಆಫ್ ಪಾಸಿಬಿಲಿಟಿ 1, ಪಾಸಿಬಿಲಿಟಿ 2. ಸೊ ನಾಳೆಯ ಜಡ್ಜ್ಮೆಂಟು ಲತಾ, ವೆರಿ ಇಂಪಾರ್ಟೆಂಟ್ ಜಡ್ಜ್ಮೆಂಟ್ ನಾಳೆಯ ರಾಜಕಾರಣದಲ್ಲಿ. ಅಷ್ಟು ಸುಲಭದಲ್ಲಿ ಸಿದ್ದರಾಮಯ್ಯನವರು ಹೋರಾಟದಿಂದ ಹಿಂದೆ ಸರಿಯುವ ಲಕ್ಷಣಗಳು ಕಾಣಿಸಲ್ಲ. ಬಿಕಾಸ್ 2013-18ರವರೆಗಿನ ಸಿದ್ದರಾಮಯ್ಯ ಅವರ ಕಾರ್ಯವೈಖರಿಗೆ, ಅವರ ಕೌಂಟ್ರಿಗೂ 2023ರಲ್ಲಿ ಮೇಯಿಂದ ಅಧಿಕಾರ ಸ್ವೀಕರಿಸಿಕೊಂಡ ಬಳಿಕ ಸಿದ್ದರಾಮಯ್ಯ ಕೊಡ್ತಾ ಇರುವಂಥ ಕೌಂಟ್ರಿಗೆ ಭಾರಿ ವ್ಯತ್ಯಾಸ ಇದೆ. 2013-18ರವರೆಗೆ ಸಿದ್ದರಾಮಯ್ಯ ಹೇಗಿದ್ರು ಅಂತ ಹೇಳಿದ್ರೆ, ಈ TV ಅವರೆಲ್ಲ ಸಿಕ್ಕಾಪಟ್ಟೆ ಸುಳ್ಳು ಸುದ್ದಿ ಎಲ್ಲ ಹಾಕೋರು. ಫುಲ್ ಬ್ರೇಕಿಂಗ್ ಹೆಸರಲ್ಲಿ ಸುಳ್ಳು ಸುದ್ದಿ ಹಾಕಿ ತಲೆನೂ ಇರಲ್ಲ ಬುಡನೂ ಇರಲ್ಲ ಅಂಥ ಸುದ್ದಿಗಳನ್ನು ಹಾಕ್ಕೊಂಡು ಸುದ್ದಿ ಓಡಿಸ್ತಾ ಇದ್ರು. TV ಪತ್ರಕರ್ತರು ನಾನು ಹೇಳ್ತಾ ಇರುವಂಥದ್ದು. ತಲೆ ಕೆಡಿಸ್ಕೋತಾ ಇರಲಿಲ್ಲ ಅವಾಗ ಸಿದ್ದರಾಮಯ್ಯ. ಬಟ್ ಈಗ ಸಿದ್ದರಾಮಯ್ಯ ಅವನ್ನೆಲ್ಲ ಕೌಂಟರ್ ಮಾಡ್ತಾ ಇದ್ದಾರೆ. ಡೈನಮಿಕ್ ವರ್ಷನ್, ಇನ್ನೊಂದು ವರ್ಷನ್ ಆಫ್ ಸಿದ್ದರಾಮಯ್ಯ ಈಗ ಕಾಣಿಸ್ತಾ ಇರುವಂಥದ್ದು ಕರ್ನಾಟಕದಲ್ಲಿ. ಸೊ ನಾಳೆಯ ತೀರ್ಪು ಆ ಹಿನ್ನೆಲೆಯಲ್ಲಿ ವೆರಿ ಇಂಪಾರ್ಟೆಂಟ್ ಜಡ್ಜ್ಮೆಂಟ್. ನಾಳೆ 12 ಗಂಟೆಗೆ ಎಲ್ಲರೂ ಕೂಡ ಲೈವ್ ಸ್ಟ್ರೀಮಿಂಗ್ನಲ್ಲಿ ನೋಡಿದ್ದಾರೆ. ಆರಂಭದಲ್ಲೇ ಹೇಳಿದ ಹಾಗೆ ಯಾರಿಗೆ ಹೇಗೆ ಬೇಕು ಅವರಿಗೆ ಬೇಕಾಗುವ ರೀತಿಯಲ್ಲಿ ವ್ಯಾಖ್ಯಾನಗಳನ್ನು ಕೂಡ ಮಾಡಿಕೊಂಡಾಗಿದೆ. ಕೆಲವು ಪಾಯಿಂಟ್ಸ್ಗಳನ್ನು ಎತ್ಕೊಂಡು
ಕೌಂಟ್ರ್ ಮಾಡಿದ್ದಿದೆ, ನೀವು ಅವರು ಹೇಳಿದಂಥ ಪಾಯಿಂಟನ್ನು ಮೆನ್ಷನ್ ಮಾಡಲಿಲ್ಲ ಅಂಥೇಳಿ. ಬಟ್ ಆ ಪಾಯಿಂಟ್ನ ಇಂಪಾರ್ಟೆನ್ಸ್ ಎಷ್ಟಿದೆ ಎನ್ನುವಂಥದ್ದು ಆ ಆರ್ಗ್ಯುಮೆಂಟನ್ನು ಗಮನಿಸಿದಾಗಲೇ ಗೊತ್ತಾಗ್ಬಿಡುತ್ತೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂಥೇಳಿ. ಸೊ ನಾಳೆ ಮಧ್ಯಾಹ್ನ 12 ಗಂಟೆಗೆ ತೀರ್ಪು ಬರುತ್ತೆ. ವೆರಿ ವೆರಿ ಕ್ರೂಷಿಯಲ್ ಡೇ ಸಿದ್ದರಾಮಯ್ಯನವರಿಗೆ, ಕಾಂಗ್ರೆಸ್ಸಿಗೆ, ಕರ್ನಾಟಕದ ರಾಜಕಾರಣಕ್ಕೆ.